ಅಷ್ಟೋ ಸತ್ಯ ಅದು. ಹೀಗಾಗಿ ಇದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ಇನ್ನೂ 2 ವರ್ಷ ನನ್ನ ಇಳಿಸ್ಲಿಕ್ಕೆ ಹೋಗ್ಬೇಡ್ರಿ ಅನ್ನೋ ಹಂಗೆ ಒಂದು ಧ್ವನಿ ಇಟ್ಟು ಮಾತಾಡಿದ್ದಾರೆ. ಈಗ ಚರ್ಚೆ ನಡೀತಾ ಇದ್ದಾವೆ, ಚರ್ಚೆ ಆಗಿದ್ದಾವೆ, ನಾವು ಬಿಟ್ಟು ಕೊಡೋದಿಲ್ಲ ಅನ್ನೋಂಥ ಮೆಸೇಜು ಕೊಟ್ಟಿದ್ದಾರೆ. ಹಾಗಾಗಿ ದಲಿತ ಕಾರ್ಡು ಉಪಯೋಗ ಮಾಡಿಲ್ಲ ಅವ್ರಿಗೆ ಈ ಸಲ ಅಂತ ಅನ್ನಿಸ್ತದೆ. ನಾವು ಏನು ಮಾಡಿ ಸಾಧನೆ ಆಗಿರ್ಬೋದು, ಇಲ್ಲಿಯವರು ಕೊಟ್ಟಂಥ ಗ್ಯಾರಂಟಿ ಮತ್ತು ಎಕನಾಮಿಕ್ ಸ್ಥಿತಿಗಳು ಎಲ್ಲನೂ ವಿವರ ಮಾಡಿ ಹೇಳಿದ್ದಾರೆ. ಅದೇನು ಸಾಧ್ಯ ಸಾಲದಲ್ಲ. ಗ್ಯಾರಂಟಿ ಕೊಟ್ಟು ಈಗಾಗಲೇ ವರ್ಷಕ್ಕೆ 60,000 ಕೋಟಿಗಳಿಂದ ಖರ್ಚು ಮಾಡಿ ಅದ್ರ ಜೊತೆ ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಸ್ತಾ ಹೋಗುವಂಥ ಹುಡುಗಾಟ ಅಲ್ಲ. ಇನ್ನು ಎಲ್ಲರಿಗೂ ಉದ್ಯೋಗ ಕೊಟ್ಟು ಮಾಡೋದಾಗಿದ್ದರೆ ಮಾತು ಬೇರೆ ಇತ್ತು, ಎಲ್ಲರಿಗೂ ಉದ್ಯೋಗ ಇದ್ದರೆ ಮಾತು ಬೇರೆ ಇತ್ತು. ಇವತ್ತು ಉದ್ಯೋಗಗಳೇ ಇಲ್ಲ, ಹೀಗಾಗಿ ಇನ್ಕಮ್ ಸೋರ್ಸೇ ಇಲ್ಲ. ಇದ್ದು 32 PSUಗಳನ್ನು ಮೋದಿಯವರೆಲ್ಲ ಪ್ರಾಡದವ್ರು ಕೊಟ್ಬಿಟ್ಟಿದ್ದಾರೆ. ಪ್ರಾಡದವ್ರು ಮಾಡಿದ್ದ ಆಟ, ಆಡಿದ್ದ ಆಟ. ಹೀಗಾಗಿ ಇಲ್ಲೇ ಉದ್ಯೋಗಗಳ ಜನ್ರೇಷನ್ ಇಲ್ಲ. ಬರೀ ಗ್ಯಾರಂಟಿ ಕೊಡ್ತಾವೆ ಖಜಾನೆ ಖಾಲಿ ಆಗ್ತಾ ಇರ್ತದೆ. ಮತ್ತು ಖಜಾನೆಗೆ ಬಂದು ಬೀಳೋದು ಯಾವುದಪ್ಪ ಅಂದ್ರೆ ಟ್ಯಾಕ್ಸ್ ಮೂಲಕ ದುಡ್ಡು ಬಂದು ಬೀಳ್ತಾ ಇರ್ತದೆ. ನಮ್ಮ ಟ್ಯಾಕ್ಸ್ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಇವತ್ತು ಪ್ರತಿಯೊಂದಕ್ಕೂ. ಹೌದು, ಸೆಂಟ್ರಲ್ ಮೇನ್ ರೀಸನ್ ಅದಕ್ಕೆ ಈ ರಾಜ್ಯದಲ್ಲಿ ಸಹಿತ ವ್ಯಾಟ್ ತುಂಬಿಸ್ಕೊಳ್ತಾರಲ್ಲ ಇವರು ಅಷ್ಟೇ ಜವಾಬ್ದಾರರು. ಆದ್ರೆ ಕೇಂದ್ರದಲ್ಲಿ ಹೋಗುವಂಥ ಮಾತು ಇದೆಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೈಕಮಾಂಡ್ಗೆ ಅಂದ್ರೆ ರಾಹುಲ್ ಗಾಂಧಿಯವ್ರಿಗೆ ಹೇಳ್ತಾ ಇದ್ದಾರೆ, ನನ್ನನ್ನು ಮುಂದುವರೆಸ್ರೆ ಮುಂದಿನ 2 ವರ್ಷ ನಾನು ಗೆಲ್ಲಿಸಿ ತೊಗೊಂಬರ್ತೀನಿ ಅನ್ನುವಂಥ ಈ ಮಾತಿನಲ್ಲಿ ಅಹಂಕಾರದಂತ ಅನ್ನಿಸ್ಲಿಲ್ಲ. ಯಾಕೆ ಅನ್ನಿಸ್ಲಿಲ್ಲಪ್ಪ ಅಂತಂದ್ರೆ ವಸ್ತು ಸ್ಥಿತಿ ಆಗಿದೆ. ಈ ಸಲ ಗೆಲ್ಲಬೇಕಾಗಿತ್ತಪ್ಪ ಅಂತಂದ್ರೆ ಮೊದಲು ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಬೇಕಾಗಿದೆ, ಗ್ಯಾರಂಟಿ ಬೇಕಾಗಿದೆ, ಇದನ್ನು ಮೀರಿ ಇನ್ವೆಸ್ಟ್ ಆಗಬೇಕಾಗಿದೆ. ಎಜುಕೇಷನ್ ಗ್ಯಾರಂಟಿ ಕೊಡಬೇಕಾಗಿದೆ, ಆರೋಗ್ಯ ಗ್ಯಾರಂಟಿ ಕೊಡಬೇಕಾಗಿದೆ. ಇವು 2 ಗ್ಯಾರಂಟಿ ಜೊತೆಗೆ ಸೇರಿಸಿದಾಗ ಏನಾದರೂ ಒಂದಿಷ್ಟು ಅನುಕೂಲ ಆಗ್ಬೋದು. ಜೊತೆಗೆ SIR ಬಂದಿದೆ.